ಅವರೆಲ್ಲ ಕ್ಲೈಮ್ ಹಾಕೊಂಡಿದ್ದಾರೆ. ಅಂದರೆ ಯಾರು ಕನ್ಸರ್ಟ್ ಅವಾರ್ಡ್ಗೆ ಕೊಡ್ತಾನೆ ಇಲ್ಲ. ಲಾಯರು, ಲ್ಯಾಂಡ್ ಓನರು ಅವರು ಮಿಕ್ಕಿದ್ದೇನೇನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಕೇಸ್ಗೆ ಹೋಗ್ತಾರೆ. 28,972 ಕೇಸು, 19,957 ಕೇಸು ಈಗಾಗಲೇ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ. 9,015 ಕೇಸು ಈಗಾಗಲೇ ಕೋರ್ಟಲ್ಲಿ ಇದೆ. ನನಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಯಾರು ನನ್ನ ಅಡ್ವೊಕೇಟ್ ಕೋರ್ಟಲ್ಲಿ ಇದ್ದವ್ರಿಗೆ ಏನು ಈ ಥರ ಇದೆ, ಮುಂದೆ ಆಫೀಸಿಂದ 1,800-900 ಕೇಸು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟಲ್ಲಿ ರೈತರ ಪರ ಆಗಿದೆ ಅಂತ ಅವರೆಲ್ಲ ಹೇಳಿದ್ರು. ಸೊ ಇಲ್ಲಿ ಬರ್ತೀರಾ MD ಅವರೇ? ಈಗ 19,957 ಕೇಸು ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಇನ್ ಕೇಸ್ ಧರ್ಮ ಹೆಸರಿನಲ್ಲಿ ಅಶಾಂತಿ ಮೂಡುವಂತ ಕೆಲಸವನ್ನ ಇವತ್ತು ಅವರು ಮಾಡ್ತಾರೆ. ಓಕೆ, ಜೆಡಿಎಸ್ನವರು ತುಂಬಾ ಕುಹುಕ ಆಡಿದ್ದಾರೆ ಸರ್. ನೀವು RSS ಬಗ್ಗೆ ಗೀತೆ ಹಾಡಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ದೀರಿ, ಅದ್ರ ಬಗ್ಗೆ ಜೆಡಿಎಸ್ನವರು ಕುಹುಕ ಮಾಡಿದ್ದಾರೆ. ಬಿಜೆಪಿನವರು ತುಂಬಾ ತುಚ್ಛವಾಗಿ ಮಾತಾಡಿದ್ದಾರೆ. ಈಗ ನಿಮ್ಮ ಮಾತು ಕೇಳ್ಕೊಂಡು ಹೋಗಲ್ಲ, ನಾನು ಅದು ನೋಡ್ಬಿಟ್ಟ ನಾನು ಎಷ್ಟೋ ಸತಿ ನೋಡಿದ್ದೀನಿ. ರಿಪೋರ್ಟರ್ಗಳಿದ್ದೀರಲ್ಲ, ನೀವೇನೋ ಕರೆಕ್ಟಾಗಿ ಹೇಳ್ತಾ ಇರ್ಬೋದು, ಬೇರೆ ವಿಚಾರ. ಕೆಲವೆಲ್ಲ ಅವ್ರೇನೋ ಮಾತಾಡಿರ್ತಾರೆ, ನೀವೇನೋ ಹೇಳ್ಬೇಕು, ಎಲ್ಲಿಗೋ ತಗೊಂಡು ಇಲ್ಲೇ ಟೀಕೆ ಮಾಡ್ತಾರೆ. ನಾನು ಇರೋದು ಟೀಕೆ ಕೇಳ್ಕೊಳಕ್ಕೆ ಇರೋದು. ನಾನೇನು ಪ್ರೀತಿ ಮಾಡೋಕ್ಕಾಗ್ತದೆ? ಅವರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿದ್ದೆ ನಾನು? ಐ ಎಕ್ಸ್ಪೆಕ್ಟ್ ಓನ್ಲಿ ಹೇಟ್ ಫ್ರಮ್ ದೆಮ್. ಟೀಕೆನೇ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿ. ಯಾರು ನನ್ನ ಬಗ್ಗೆ ಅನುಕಂಪ ತೋರಿಸೋದಿಲ್ಲ, ನನ್ನ ಬಗ್ಗೆ ಒಳ್ಳೆದು ಮಾತಾಡೋದಿಲ್ಲ. ಅದನ್ನ ನನಗೆ ಗೊತ್ತಿರೋದು. ಹರಿಪ್ರಸಾದ್ ಸ್ವಾಗತ ಮಾಡಿದ್ದಾರೆ ಸರ್. ಓಕೆ, ನಾನು ಇದನ್ನು ಮಾಡಿಕೊಂಡಿದ್ದೆ. ಆ ಶೆಡ್ ಇದೆ, ನನಗೆ ಕಾಯಕಕ್ಕೆ ನನಗೆ ಬೇಕಾಗಿತ್ತು, ಮೆಣಸಿನಕಾಯಿ ಹಾಕಕ್ಕೆ ಬೇಕಾಗಿತ್ತು. ನನಗೆ ಬರೀ 30-40 ಕೊಡ್ತಾ ಇಲ್ಲ. ಇವೆಲ್ಲ ಇದೆ. ನಾನು ದನ ಕಟ್ಕೋಬೇಕು, ಇವೆಲ್ಲ ಗೋಬರ್ ಗ್ಯಾಸ್ ಹಾಕಬೇಕು, ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಇದೆ. ಸೊ ಅದೆಲ್ಲ ಒಂದು ಡೀಟೇಲ್ ಸ್ಟಡಿ ಮಾಡಿಸ್ತಾ ಇದ್ದೀವಿ. ಸರ್, ಈಗ ನೀವು 2 ಲಕ್ಷ ಕೋಟಿ ಅಂತ ಹೇಳಿದ್ರೆ ಪರಿಹಾರದ ಅಮೌಂಟ್ ಎಷ್ಟು ಸರ್? ಮತ್ತೆ ನೀವು ಕಾಮಗಾರಿ ಮಾಡಬೇಕಾಗಿರೋದು ಕೆನಾಲ್ದು ಮತ್ತೆ ಹೈಟ್ ಮಾಡುವಂಥದ್ದು ಅದು ಬೇರೆ ಬೇರೆ ಎಷ್ಟು? ಅದೆಲ್ಲ ಬೇರೆ ಬೇರೆ. ದಟ್ ಇಸ್ ಆಲ್ ಡಿಫ್ರೆಂಟ್. ನಾನು ಈ ನಂಬರ್ನ 2 ಲಕ್ಷ ಕೋಟಿಂದ ಇದು ಅಸೆಂಬ್ಲಿಲಿ ನಾನು ರಿಪ್ಲೈ ಮಾಡಿದೆ. ನಾನು ಯಾಕೆಂದ್ರೆ ಇದನ್ನ ಜಾಸ್ತಿ ಇದ್ರ ಬಗ್ಗೆ ತಿಳುವಳಿಕೆ ಜನರಿಗೂ ಕೊಡಬೇಕು, ರೈತರಿಗೂ ಕೊಡಬೇಕು, ಇದು ಸಾಧ ಬಾಧಕರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಯಾಕೆಂದ್ರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ ನಾವು, ನಮ್ಮ ಉದ್ದೇಶ. ಹಿಂದೆ ಗೋವಿಂದ ಕಾರಜೋಳ ಇರ್ಬೋದು, ಯತ್ನಾಳ್ ಇರ್ಬೋದು, ಬೇರೆ ಬೇರೆ ನಾಯಕರೆಲ್ಲ ಬಾಂಡ್ ಎತ್ತುವ ಮೂಲಕ ನೀವು ಹಣ ಸಂಗ್ರಹ ಮಾಡಿಕೊಂಡು ಪರಿಹಾರ ಕೊಟ್ಟು ಕಾಮಗಾರಿ ಆರಂಭ ಮಾಡಿ ಅಂತ ಹಿಂದೆ ಅವರು ಸಹ ಸಲಹೆ ನೀವು ಸಹ ಹಿಂದೆ ಕೊಟ್ಟಿದ್ವಿ. ನೋಡೋಣ, ಅದೆಲ್ಲ ಫಸ್ಟು ಇದೆಲ್ಲ ದುಡ್ಡು ಬರ್ತದೆ ಅಂದ್ರೆ ಎಲ್ಲ ದುಡ್ಡಿಗೆ ಕೇಳ್ತದೆ. ನೋಡೋಣ, ಅದೆಲ್ಲ ಗೌರ್ಮೆಂಟ್, ಅದಕ್ಕೆ ಸರ್ಕಾರ, ಕ್ಯಾಬಿನೆಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಒಪ್ಕೊಳ್ಬೇಕು. ಜಲ್ದಿ ಪ್ರಾಜೆಕ್ಟ್ ಮುಗಿಸ್ಬೇಕು. ನಮಗೂ ಎವ್ರಿ ಇಯರು ಕೂಡ ನಮಗೆ ಇನ್ವೆಸ್ಟ್ಮೆಂಟ್ ಕಾಸ್ಟು 10 ವರ್ಷ 10% ಅನೌನ್ಸ್ಮೆಂಟ್ ಆಗ್ತಾ ಇರ್ತದೆ. ಅದೆಲ್ಲ ನಮ್ಮ ಗಮನದಲ್ಲಿದೆ. ಸೊ ಇಷ್ಟು ವಿಚಾರನ ತಮಗೆ ತಿಳಿಸ್ಬೇಕು. ಏನಿಲ್ಲ, ಬಹಳ ಅರ್ಜೆಂಟಲ್ಲೇ ನಾನು ಅಸೆಂಬ್ಲಿಲಿ ರಿಪ್ಲೈ ಮಾಡಿದ ತಕ್ಷಣ ಮೊನ್ನೆ ನನಗೆ ನಾವು 5-6 ತಿಂಗಳಿಂದನೇ ಇದ್ರ ಬಗ್ಗೆ ಇದ್ದು. ಇವತ್ತು ಇಷ್ಟೆಲ್ಲ ಮಾಡ್ಬೇಕಂದ್ರೆ ನಮ್ಮ ಆಫೀಸರ್ಸು 5-6 ತಿಂಗಳಿಂದನೇ ಈಗ ನಮ್ಮ ಮೋಹನ್ ರಾಜ್ ಅವರೆಲ್ಲ ಬಂದ್ಮೇಲೆ ಬಹಳ ಡೀಪಾಗಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ಇದನ್ನ ಉಳಿಸ್ಬೇಕು ಏನು ಅಂತ ಹೇಳಿ ಮಿಸ್ಯೂಸ್ ಆಗೋದನ್ನ ತಪ್ಪಿಸಕ್ಕೆ ಹೇಳಬೇಕು. ಸರ್, ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಲ್ಯಾಂಡ್ ಅಕ್ವಿಸಿಷನ್ಗೆ 3,000 ಕೋಟಿ ಗೌರ್ಮೆಂಟ್ ಇದು ಮಾಡಿದೆ, ಪ್ಲೇಸ್ ಮಾಡಿದೆ. ಇಲ್ಲಿ 23 ಕೋಟಿ 20 ಎಕರೆಗೆ ವೈಆರ್ ಯು
ಅದು ಬ್ಯಾಂಗ್ಳೂರ್ ಕಂಪ್ಯಾರಿಸನ್ ಮಾಡ್ತಾರೆ ಸರ್ ನನಗಿನ್ನ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇತ್ತು ನನಗೆ. 15 ಕೋಟಿ ಅಲ್ಲಿ 23 ಕೋಟಿ Okay, sir, can you brief the same? ನಾನು ಧರ್ಮಸ್ಥಳ ಎಷ್ಟು ಸಂಸ್ಥೆ ಸರ್ ಬಿಜೆಪಿ ಧರ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.